ಕ್ರೈಸ್ತ ವಿಶ್ವಾಸಿಯಾದವನು ಹಾದು ಹೋಗಲೇಬೇಕಾದ 7 ಮುಖ್ಯವಾದ ಪರೀಕ್ಷೆಗಳು. 1. ಟೆಸ್ಟ್ ಆಫ್ ವೇಟಿಂಗ್ ಅಥವಾ ಕಾಯುವ ಪರೀಕ್ಷೆ. ನಿಮ್ಮ ಜೀವಿತದಲ್ಲಿ ದೇವರ ಯೋಜನೆ ನೀವು ತಿಳಿಯಬೇಕಾದರೆ ನೀವು ಮೊದಲು ತಾಳ್ಮೆಯಿಂದ ಕಾಯ್ದುಕೊಳ್ಳಲು ಕಲಿತಿರಬೇಕು. ಕೆಲವು ವೇಳೆಗಳಲ್ಲಿ ನಿಮ್ಮ ಮುಂದೆ ಇರುವ ದಾರಿಯನ್ನು ಸಮ ಮಾಡಲು ಕರ್ತನು ನಿಮ್ಮನ್ನು ಕಾಯುವಂತೆ ಮಾಡುವನು. ನೀವು ಸಹ ಇಂಥ ಸಂದರ್ಭಗಳಲ್ಲಿ ನಿಮ್ಮನ್ನು ತಾಳ್ಮೆಯಿಂದ ಕಾಯ್ದುಕೊಳ್ಳುವ ಹಾಗೂ ದೇವರಿಗೆ ಸರಿಯಾಗಿ ವಿಧೇಯರಾಗುವ ವ್ಯಕ್ತಿಯನ್ನಾಗಿ ಕಾಪಾಡಿಕೊಳ್ಳಲು ತಿಳಿದಿರಬೇಕು. ಆದರೆ ನೀವು ಆತುರ ಪಡುವಾಗ ನೀವು ದೇವರ ಮುಂದೆ ಒಬ್ಬ ತಾಳ್ಮೆ ಇಲ್ಲದ ವ್ಯಕ್ತಿಯಾಗಿ ಕಂಡುಬರುವಿರಿ. ಇದನ್ನು ತಿರುಗಿ ಬೀಳುವಿಕೆ ಎಂಬುದಾಗಿ ಹೇಳಬಹುದು. ದೇವರು ನಿಮಗೆ ಒಂದು ಆಲೋಚನೆ ಹೇಳಿದಾಗ ಅದರ ಮುಂದಿನ ಹೆಜ್ಜೆಗಾಗಿ ಆತನು ತಿರುಗಿ ಮಾರ್ಗದರ್ಶನ ಮಾಡುವ ತನಕ ನೀವು ತಾಳ್ಮೆಯಿಂದ ಕಾಯುವವರಾಗಿರಬೇಕು. ಯಾಕೆಂದರೆ ನಾವು ಆತನನ್ನು ನಡೆಸುತ್ತಿಲ್ಲ, ಬದಲಿಗೆ ಆತನು ನಮ್ಮನ್ನು ನಡೆಸುವನಾಗಿದ್ದಾನೆಂಬುದಾಗಿ ಚೆನ್ನಾಗಿ ನೆನಪಿನಲ್ಲಿಡಬೇಕು. 1 ಸಮುವೇಲ 13ನೇ ಅಧ್ಯಾಯದಲ್ಲಿ ಅರಸನಾದ ಸೊಲೊಮೋನನು ಒಂದು ಇಕ್ಕಟ್ಟಾದ ಪರಿಸ್ಥಿತಿಯನ್ನು ಎದುರಿಸುವುದನ್ನು ನಾವು ಗಮನಿಸಬಹುದು. ಇಲ್ಲಿ ಅವನು ಫಿಲಿಷ್ಟಿಯರೊಂದಿಗೆ ಕಾದಾಡಬೇಕಾದಂಥ ಸನ್ನಿವೇಶ ಉಂಟಾಗುತ್ತದೆ. ಆದರೆ ಅವನ ಸೈನ್ಯ ಬಹಳ ಚಿಕ್ಕದ್ದಾಗಿರುತ್ತದೆ. ಪ್ರವಾದಿ ಸಮುವೇಲನು ಯುದ್ಧಕ್ಕೆ ಹೋಗುವ ಮೊದಲು ಯಜ್ಞ ಮಾಡಬೇಕು ಮತ್ತು ನಾನು ಬರುವ ತನಕ ನೀನು ಕಾಯಬೇಕು ಎಂಬ ಆಜ್ಞೆಯನ್ನು ಸೌಲನಿಗೆ ಮೊದಲೇ ನೀಡಿದ್ದನು. ಆದರೆ ಸೌಲನು ಇಲ್ಲಿ ತಾಳ್ಮೆಯನ್ನು ಕಳಕೊಂಡವನಾಗಿ ಪರಿಸ್ಥಿತಿಯನ್ನು ನಿಭಾಯಿಸಲು ತನ್ನ ಕೈಗೆತ್ತಿಕೊಂಡು ತಾನೇ ಯಜ್ಞ ಮಾಡಲು ಮುಂದಾದನು. ಇದೇ ದೇವರು ಕೊಟ್ಟಿದ್ದ ಸಲಹೆಗೆ ಸೌಲನ ಸ್ಪಷ್ಟವಾದ ಅವಿಧೇಯತೆಯಾಗಿತ್ತು. ಸೌಲನ ಅವಿಧೇಯತೆಯು ಆತನಿಗೆ ಬಹುದೊಡ್ಡ ನಷ್ಟವನ್ನು ಉಂಟುಮಾಡಿತು. ಅವನು ತನ್ನ ರಾಜ್ಯವನ್ನು ಕಳೆದುಕೊಂಡನು. ಕರ್ತನು ಆತನನ್ನು ಬಿಟ್ಟು ಅಗಲಿದನು. ಆದರೆ ಅವನು ಇಲ್ಲಿ ಸ್ವಲ್ಪ ತಾಳ್ಮೆಯಿಂದಿದ್ದರೆ ಎಲ್ಲವೂ ಬೇರೆ ರೀತಿಯಲ್ಲಿಯೇ ಮಾರ್ಪಡುತ್ತಿತ್ತು. 2. ಟೆಸ್ಟ್ ಆಫ್ ಐಸೋಲೇಷನ್, ಪ್ರತ್ಯೇಕತೆಯ ಪರೀಕ್ಷೆ. ಪ್ರತ್ಯೇಕತೆ ಅಥವಾ ಐಸೋಲೇಷನ್ ಎಂದು ಹೇಳುವುದಾದರೆ ಅದು ಆತ್ಮಿಕವಾದದ್ದು ಆಗಿರಬೇಕು. ಅರ್ಥಾತ್ ಕರ್ತನು ನಿಮ್ಮನ್ನು ಜನರ ಗುಂಪಿನಿಂದ ಬೇರ್ಪಡಿಸಿ ತನ್ನೊಂದಿಗೆ ಹೆಚ್ಚು ಸಮಯ ಕಳೆಯುವಂತೆ ಮಾಡುವುದಾಗಿದೆ. ಲೋಕದ ಆಕರ್ಷಣೆಗಳಿಂದಲೂ ವ್ಯರ್ಥ ಕಾರ್ಯಗಳಿಂದಲೂ ಕರ್ತನು ನಿಮ್ಮನ್ನು ಬೇರ್ಪಡಿಸುವಂಥ ಸಮಯ ಇದಾಗಿರುತ್ತದೆ. ಆದರೆ ಕರ್ತನು ಯಾಕೆ ತನ್ನೊಂದಿಗೆ ಸಮಯ ಕಳೆಯುವುದಕ್ಕೋಸ್ಕರ ನಿಮ್ಮನ್ನು ಜನರ ಗುಂಪುಗಳಿಂದ ಬೇರ್ಪಡಿಸಿ ಏಕಾಂತವಾಗಿರಿಸಬೇಕು? ಮೊದಲಿಗೆ ಇಲ್ಲಿ ನಾವು ಗ್ರಹಿಸಬೇಕಾದದ್ದು ಇದು ನಿಮ್ಮ ಸಿದ್ಧತೆಯ ಸಮಯ ಎಂಬುದೇ. ಓಟದ ಪಂದ್ಯದಲ್ಲಿ ಜಯಗಳಿಸಬೇಕೆನ್ನುವವನು ತನ್ನನ್ನು ಇತರರಿಂದ ಪ್ರತ್ಯೇಕಿಸಿಕೊಂಡು ಪ್ರಿಪ್ರೇಷನ್ ಟ್ರೈನಿಂಗ್ ಅನ್ನು ಮಾಡಿಕೊಳ್ಳುವವನಾಗಿರುತ್ತಾನೆ. ಈ ಆಟಗಾರನಂತೆಯೇ ಕರ್ತನು ನಮಗಾಗಿ ಇಟ್ಟಿರುವ ಕಾರ್ಯವನ್ನು ಹೊಂದಲು ನಾವು ಸಹ ಸಿದ್ಧತೆಗಾಗಿ ಪ್ರತ್ಯೇಕಗೊಂಡವರಾಗಿರಬೇಕು. ಹಾಗೆಯೇ ಇದು ನಿಮ್ಮನ್ನು ಉಜ್ಜೀವಿಸುವಂತಹ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಕರ್ತನು ನಿಮ್ಮನ್ನು ಶುದ್ಧೀಕರಿಸಿ ನೀವು ಆತನ ಹಾಗೆ ಕಾಣುವಂತೆ ಮಾಡಲು ರೂಪಾಂತರಿಸುತ್ತಾನೆ. ಈ ರೀತಿಯ ಪರೀಕ್ಷೆಗಳನ್ನು ಸತ್ಯವೇದದ ಅನೇಕ ಕಡೆಗಳಲ್ಲಿ ನಾವು ಕಾಣಬಹುದು. ಕರ್ತನಾದ ಯೇಸುವು ತನ್ನ ಸೇವೆಯನ್ನು ಆರಂಭಿಸುವ ಮೊದಲು 40 ದಿನ ಹಗಲು ರಾತ್ರಿ ಉಪವಾಸದಿಂದ ಏಕಾಂತದಲ್ಲಿ ತಂದೆಯ ಸಮ್ಮುಖದಲ್ಲಿ ಕಳೆದನು. ಹಾಗೆಯೇ ಮೋಶೆಯು ಸಹ 40 ದಿನ ಹಗಲಿರುಳು ಏಕಾಂತದಲ್ಲಿ ಕರ್ತನೊಂದಿಗೆ ಕಳೆದನು. ಈ ಸಮಯದಲ್ಲಿ ಕರ್ತನು ನಿಮ್ಮ ಆಲೋಚನೆಗಳನ್ನು ಮಾರ್ಪಡಿಸುವನು. ಆತನು ನಿಮ್ಮಲ್ಲಿರುವ ಲೌಕಿಕವಾದ ನಾಶವಾಗತಕ್ಕ ಜ್ಞಾನವನ್ನು ತೆಗೆದುಹಾಕಿ ಉನ್ನತವಾದ ದೈವಿಕ ಜ್ಞಾನದಿಂದ ತುಂಬಿಸುವನು. ಒಬ್ಬನು ಏಕಾಂತದಲ್ಲಿ ಮಾತ್ರವೇ ಕಲಿಯಬಹುದಾದ ಆತ್ಮಿಕವಾದ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಕರ್ತನು ಕಲಿಸಿಕೊಡುವನು. ಆದ್ದರಿಂದ ಕರ್ತನು ಕೆಲವು ವೇಳೆಗಳಲ್ಲಿ ನಿಮ್ಮನ್ನು ಬೇರ್ಪಡಿಸುತ್ತಿರುವುದಾದರೆ ಚಿಂತಿಸಬೇಡಿ, ಇದು ನಿಮ್ಮ ಒಳಿತಿಗಾಗಿಯೇ ಆಗಿರುತ್ತದೆ. 3. ಟೆಸ್ಟ್ ಆಫ್ ಅಪೋಸಿಷನ್, ವಿರೋಧತ್ವದ ಪರೀಕ್ಷೆ. ಎಲ್ಲವೂ ಸರಿಯಾಗಿ ಹೋಗುತ್ತಿರುವಾಗ ನೀವು ಉತ್ತಮರೆಂದು ಎಲ್ಲರೊಂದಿಗೆ ಚೆನ್ನಾಗಿದ್ದೀರೆಂದು ನೀವು ಭಾವಿಸಿಕೊಳ್ಳಬಹುದು. ಈಗ ನೀವು ವಿರೋಧತ್ವದಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತೀರೆಂದು ತಿಳಿಯಲು ಕೆಲವು ಸಾರಿ ಕರ್ತನು ನಿಮ್ಮನ್ನು ವಿರೋಧಿಸುವವರನ್ನು ನಿಮ್ಮ ಮುಂದಕ್ಕೆ ತರುವನು. ಇಂಥ ವಿರೋಧತ್ವದ ಪರಿಸ್ಥಿತಿಯಲ್ಲಿ ನಿಮ್ಮ ನಿಜವಾದ ಸ್ವಭಾವವು ಪ್ರಕಟವಾಗುತ್ತದೆ. ಅತಿ ಶೀಘ್ರವಾಗಿ ಸೋತು ಹೋಗುವಂತಹ ವ್ಯಕ್ತಿ ನೀವಾಗಿದ್ದರೆ ಈ ಕಾರ್ಯವನ್ನು ದೇವರು ದೀರ್ಘಕಾಲದವರೆಗೆ ಅನುಮತಿಸುವುದಿಲ್ಲ. ಯಾಕೆಂದರೆ ನೀವು ಯಾವಾಗಲೂ ಅರ್ಧಕ್ಕೆ ಬಿಟ್ಟು ಹಿಂದಿರುಗುವುದಕ್ಕೆ ನೋಡೋ ವ್ಯಕ್ತಿ ಎಂಬುದು ಕರ್ತನಿಗೆ ಚೆನ್ನಾಗಿ ತಿಳಿದಿರುತ್ತದೆ. ನೀವು ಒಬ್ಬರಾಗಿರುವಾಗ ನೀವು ಸ್ವಾಭಾವಿಕವಾಗಿ ಶಾಂತರು ಮತ್ತು ಬಹಳ ದೀನರು ಎಂದು ನಿಮಗೆ ಭಾವಿಸಬಹುದು. ಆದರೆ ನೀವು ವಿರೋಧತ್ವದ ಪರೀಕ್ಷೆಗೆ ಒಳಪಡುವಾಗಲೇ ನಿಮ್ಮ ನಿಜ ಸ್ವಭಾವ ತಿಳಿದು ಬರುತ್ತದೆ. ಒತ್ತಡಗಳ ಮಧ್ಯದಲ್ಲಿ ನೀವು ಹೇಗೆ ಪ್ರತಿಕ್ರಿಯಿಸುವಿರಿ ಎಂಬುದನ್ನು ಕರ್ತನು ಇದರ ಮಧ್ಯದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಾನೆ. ಸತ್ಯವೇದದಲ್ಲಿ ಸಹ ಕರ್ತನಿಂದ ಬಲವಾಗಿ ಉಪಯೋಗಿಸಲ್ಪಟ್ಟಂಥ ಪ್ರತಿ ದೈವ ಮನುಷ್ಯನು ಬಲವಾದ ವಿರೋಧತ್ವವನ್ನು ಎದುರಿಸಿರುವುದನ್ನು ಕಾಣಬಹುದು. ಮೋಶೆಯು ಯಾವಾಗಲೂ ಈ ರೀತಿಯ ಒತ್ತಡಗಳಿಗೆ ಗುರಿಯಾಗುತ್ತಿದ್ದನು. ತಿರುಗಿ ಬೀಳುವ ಜನರ ಮಧ್ಯದಲ್ಲಿ ಅವನು ಶಾಂತನಾಗಿ ನಿಂತು ಸೇವೆ ಮಾಡಬೇಕಾಗಿತ್ತು. ಆದರೆ ಇದರಲ್ಲಿ ಅವನು ಎಷ್ಟೋ ತಾಳ್ಮೆಯಿಂದ ಹೊಂದಿಕೊಂಡಿದ್ದನು.
ಈ ಪರೀಕ್ಷೆಯಲ್ಲಿ ನೀವು ಪಾಸಾಗುವುದಾದರೆ ಕರ್ತನು ನಿಮ್ಮನ್ನು ಬಲವಾಗಿ ಉಪಯೋಗಿಸುವನು. ಆದರೆ ನೀವು ಇದರಲ್ಲಿ ಫೇಲ್ ಆದರೆ ಅದನ್ನು ನೀವು ಕಲಿತುಕೊಳ್ಳುವ ತನಕ ಕರ್ತನು ಈ ಪರೀಕ್ಷೆಯನ್ನು ಮತ್ತೆ ಮತ್ತೆ ಮುಂದಕ್ಕೆ ತರುತ್ತಲೇ ಇರುವನು. 4. ದ ಟೆಸ್ಟ್ ಆಫ್ ಇಂಪಾಸಿಬಲ್ ಸಿಚುವೇಶನ್ಸ್. ಇಕ್ಕಟ್ಟಾದ ಸನ್ನಿವೇಶಗಳ ಪರೀಕ್ಷೆ. ಆಗಾಗ್ಗೆ ದೇವರು ನಿಮ್ಮನ್ನು ನಿಯಂತ್ರಿಸಲು ಅಸಾಧ್ಯ ಎಂದು ನಿಮಗನ್ನಿಸುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಮ್ಮನ್ನು ಕೊಂಡೊಯ್ಯುವನು. ಅದು ಹಣಕಾಸಿನ ತೊಂದರೆ, ಆರೋಗ್ಯ ಸಮಸ್ಯೆ, ಮುರಿದು ಹೋದಂಥ ಸಂಬಂಧ, ಈ ರೀತಿ ಏನೇ ಆಗಿರಬಹುದು. ತುಂಬ ದುಸ್ತರವಾದ ತಡೆಗಳನ್ನು ನೀವು ಎದುರಿಸಬೇಕಾಗಬಹುದು. ಇಂತಹ ಸನ್ನಿವೇಶಗಳಲ್ಲಿ ನೀವು ಕುಂದಿ ಹೋಗಬಹುದು. ಆದರೆ ಈ ರೀತಿಯ ದುಸ್ತರವಾದ ಪರಿಸ್ಥಿತಿಗಳಲ್ಲಿ ಕರ್ತನು ನಿಮಗೆ ಉತ್ತಮವಾದ ಸಂದೇಶಗಳನ್ನು ತಿಳಿಸಿಕೊಡುವನು. ಆತನ ಮೇಲೆ ಆತುಕೊಳ್ಳುವುದನ್ನು ಕಲಿಸುವನು. ಎಲ್ಲವೂ ಮುಗಿದು ಹೋಯಿತು ಎಂದು ಅನ್ನಿಸುವಾಗಲೂ ಆತನಲ್ಲಿ ನೀವು ಪೂರ್ಣ ಭರವಸೆ ಇಡಬೇಕೆಂಬುದನ್ನು ತಿಳಿಸಿಕೊಡುವನು. ಎಲ್ಲವೂ ಸರಿಯಾಗಿ ಇರುವಾಗ ನಾವು ದೇವರನ್ನು ನಂಬಿದ್ದೇವೆ, ಆತನನ್ನೇ ಆತುಕೊಂಡಿದ್ದೇವೆ ಎಂದು ಹೇಳುವುದಾದರೆ ನಮ್ಮ ನಂಬಿಕೆಯು ಇನ್ನೂ ಪರೀಕ್ಷಿಸಲ್ಪಡಲಿಲ್ಲ, ಆತ್ಮಿಕವಾಗಿ ಇನ್ನೂ ಪೂರ್ಣ ಬಲ ಹೊಂದಲಿಲ್ಲ ಎಂಬುದಾಗಿ ಅರ್ಥ. ಆದರೆ ನೀವು ಕಠಿಣವಾದ ಸನ್ನಿವೇಶಗಳನ್ನು ಎದುರಿಸುವಾಗ ನಿಮ್ಮ ನಂಬಿಕೆಯ ನಿಜ ಪರೀಕ್ಷೆ ಎದುರಾಗುತ್ತದೆ. ಈ ಸಮಯದಲ್ಲಿಯೇ ನೀವು ಸಹಾಯಕ್ಕಾಗಿ ಕರ್ತನನ್ನು ಎದುರು ನೋಡುವಿರೋ ಅಥವಾ ಬೇರೆಡೆಗೆ ತಿರುಗಿ ನೋಡುವಿರೋ ಎಂಬುದು ಸಾಬೀತಾಗುತ್ತದೆ. ಆದರೆ ನಾವು ಕರ್ತನ ಕಡೆಗೆ ನೋಡುವುದಾದರೆ ಆತನು ಈ ಸಮಯದಲ್ಲಿ ಅದ್ಭುತಗಳನ್ನು ಮಾಡುವುದನ್ನು, ವಿಶೇಷ ಸಹಾಯ ನೀಡುವುದನ್ನು, ವಿಶೇಷ ರೀತಿಯಲ್ಲಿ ಬಾಗಿಲುಗಳನ್ನು ತೆರೆಯುವುದನ್ನು ಕಾಣಬಹುದು. ಅಬ್ರಹಾಮನ ಜೀವಿತವನ್ನು ನೆನೆಸಿಕೊಳ್ಳಿರಿ. ದೇವರು ಆತನಿಗೆ ಸಂತತಿಯನ್ನು ವಾಗ್ದಾನ ಮಾಡಿದನು. ಎಲ್ಲ ವಿಧದಲ್ಲೂ ಅಸಾಧ್ಯವೆನಿಸುವಂಥ ಸಂದರ್ಭದಲ್ಲಿಯೇ ಕರ್ತನು ಅದ್ಭುತ ಮಾಡಿ ವಾಗ್ದಾನದ ಮಗುವನ್ನು ನೀಡಿದನು. 5. ಟೆಸ್ಟ್ ಆಫ್ ಇಂಟಿಗ್ರಿಟಿ. ಯಥಾರ್ಥತೆಯ ಪರೀಕ್ಷೆ. ಸಾಮಾನ್ಯವಾಗಿ ಇದು ಪ್ರತಿ ವಿಶ್ವಾಸಿಯು ಎದುರಿಸುವಂತಹ ಕಠಿಣವಾದ ಪರೀಕ್ಷೆಯಾಗಿರುತ್ತದೆ. ಯಥಾರ್ಥತೆ ಎಂಬುದು ಎಲ್ಲರೂ ನೋಡುವಾಗಲೂ ಯಾರೂ ನೋಡದೇ ಇರುವಾಗಲೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವುದೇ ಆಗಿದೆ. ಒಬ್ಬ ಕ್ರೈಸ್ತನಾಗಿ ನಿಮ್ಮ ನಿಜವಾದ ಸ್ವಭಾವ ಈಗಲೇ ಹೊರಕ್ಕೆ ಬರುತ್ತದೆ. ಎಲ್ಲರೂ ಇರುವಾಗ ನಾವು ಒಳ್ಳೆಯವರ ಹಾಗೆ ತೋರಿಸಿಕೊಳ್ಳಬಹುದು ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಆದರೆ ಯಾರೂ ನಮ್ಮೊಂದಿಗೆ ಇಲ್ಲದಿರುವಾಗ ನಿಮ್ಮ ನಿಜ ಸ್ವಭಾವವನ್ನು ಪ್ರಕಟಿಸಲು ಕರ್ತನು ಈ ಪರೀಕ್ಷೆಯನ್ನು ನಿಮ್ಮ ಮುಂದಕ್ಕೆ ತರುವನು. ಹಣದ ವಿಷಯದಲ್ಲಿ, ಸ್ವಭಾವದ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ, ಭಕ್ತಿಯ ವಿಷಯದಲ್ಲಿ, ಇನ್ನೂ ಅನೇಕ ವಿಷಯಗಳಲ್ಲಿ ಕರ್ತನು ನಿಮ್ಮನ್ನು ಪರೀಕ್ಷಿಸುವನು. ಇಂತಹ ಸಮಯದಲ್ಲಿ ಯಾರೂ ನೋಡದೇ ಇರುವಾಗಲೂ ನೀವು ಯೋಸೇಫನ ಹಾಗೆ ದೇವರಿಗೆ ಭಯಪಟ್ಟು ಆ ಕಾರ್ಯವನ್ನು ಮಾಡದೆ ಅಲ್ಲಿಂದ ಓಡುವಿರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುವನು. ಯೇಸುವು ಸಹ ದೀಕ್ಷಾಸ್ನಾನ ನಂತರ ಶೋಧಿಸಲ್ಪಡುವುದಕ್ಕಾಗಿ ಅರಣ್ಯಕ್ಕೆ ಒಯ್ಯಲ್ಪಟ್ಟನು ಎಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಈ ಪರಿಸ್ಥಿತಿಯಲ್ಲೇ ನೀವು ಎಂಥವರೆಂಬುದನ್ನು ಕರ್ತನು ಗಮನಿಸಿ ನೋಡುವನು. 6. ದ ಟೆಸ್ಟ್ ಆಫ್ ಕ್ರಿಟಿಸಿಸಮ್. ವಿಮರ್ಶೆ ಅಥವಾ ಟೀಕಿಸುವಂತಹ ಪರೀಕ್ಷೆ. ಕರ್ತನು ನಮ್ಮನ್ನು ಉಪಯೋಗಿಸುವ ಮೊದಲು ಹಲವಾರು ರೀತಿಯಲ್ಲಿ ನಮ್ಮನ್ನು ಪರೀಕ್ಷಿಸುವನು. ಅದರಲ್ಲಿ ಕ್ರಿಟಿಸಿಸಮ್ ಸಹ ಒಂದು. ಇದು ಯಾವ ವಿಧದಲ್ಲಾದರೂ ಬರಬಹುದು. ನಿಮ್ಮ ಜೊತೆಗಾರರೇ, ಜೊತೆ ಸಹೋದರ ಸಹೋದರರೇ ನಮ್ಮನ್ನು ಯಾವಾಗಲೂ ಟೀಕೆ ಮಾಡುವವರಾಗಿ ಮಾರ್ಪಡಬಹುದು. ಹಾಗೂ ಇದು ತುಂಬ ನಿರುತ್ಸಾಹಕ್ಕೆ ನಮ್ಮನ್ನು ಕೊಂಡೊಯ್ಯಬಹುದು. ಸೈತಾನನು ನಮ್ಮ ಭಕ್ತಿಯ ಹಾಗೂ ನಂಬಿಕೆಯ ಮಾರ್ಗದಲ್ಲಿ ನಮ್ಮನ್ನು ಬೀಳಿಸಬೇಕೆಂದು, ಕರ್ತನ ಮೇಲೆ ನಮಗೆ ಅಪನಂಬಿಕೆ ಹುಟ್ಟಬೇಕೆಂದು ಈ ಸಮಯದಲ್ಲಿ ಬಲವಾಗಿ ಪ್ರಯತ್ನ ಮಾಡುವನು. ಬಂಡೆಯ ನೆಲದಲ್ಲಿ ಬಿದ್ದ ಬೀಜದ ಪರಿಸ್ಥಿತಿಯನ್ನು ಯೇಸು ಮತ್ತಾಯ 13ರಲ್ಲಿ ತಿಳಿಸಿರುವುದನ್ನು ನಾವು ನೆನೆಸಿಕೊಳ್ಳಬಹುದು. ಎಲ್ಲರೂ ನಮ್ಮನ್ನು ಟೀಕಿಸುವಾಗ, ಎಲ್ಲರೂ ನಮ್ಮನ್ನು ಕ್ರಿಟಿಸೈಸ್ ಮಾಡುವಾಗಲೇ ನಾವು ಹೇಗೆ ಕರ್ತನಿಗಾಗಿ ಕಾಯ್ದು ನಿಲ್ಲುತ್ತೇವೆ ಎಂಬುದು ತಿಳಿದು ಬರುತ್ತದೆ. ನಾವು ಸೋಲುವುದಕ್ಕಾಗಿ ಅಲ್ಲ, ನಾವು ಬಲ ಹೊಂದಿ ನಿಲ್ಲುವುದಕ್ಕಾಗಿಯೇ ಈ ಪರೀಕ್ಷೆಯು ನಮಗೆ ಎದುರಾಗುತ್ತದೆ. ಯೇಸು ಈ ಭೂಮಿಯಲ್ಲಿ ಇದ್ದಾಗ ತನ್ನ ಜೀವನದುದ್ದಕ್ಕೂ ಪರಿಸಾಯರಿಂದಲೂ ಸದ್ದುಕಾಯರಿಂದಲೂ ಈ ರೀತಿ ಬಹಳ ಕ್ರಿಟಿಸೈಸ್ ಮಾಡಲ್ಪಟ್ಟಿದ್ದರೆಂದು, ಆದರೂ ಎಲ್ಲೂ ಸಹ ನಿರಾಶೆಗೊಳ್ಳಲಿಲ್ಲ ಎಂದು ನಾವು ನೆನಪಿಡಬೇಕು. ಹಾಗೆಯೇ ಇದರಲ್ಲಿ ಒಂದು ವೇಳೆ ಅವರು ಟೀಕಿಸುತ್ತಿರುವಂಥ ವಿಚಾರಗಳು ನಿಜಕ್ಕೂ ಸತ್ಯವಾಗಿದ್ದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಮಾರ್ಪಡಿಸಿಕೊಳ್ಳಬೇಕು. 7. ಟೆಸ್ಟ್ ಆಫ್ ಸಕ್ಸಸ್. ಯಶಸ್ಸಿನ ಪರೀಕ್ಷೆ. ನಾವು ಕೆಲವೊಂದು ವಿಷಯಗಳಲ್ಲಿ ಜಯವನ್ನು ಅನುಭವಿಸುವುದಕ್ಕಿಂತ ಮೊದಲು ನಾವು ದೀನರು, ಆತ್ಮಿಕರು, ಉತ್ತಮರೆಂಬುದಾಗಿ ಸುಲಭವಾಗಿ ಭಾವಿಸಿಕೊಳ್ಳುತ್ತೇವೆ. ಆದರೆ ನಾವು ಪ್ರಸಿದ್ಧ ವ್ಯಕ್ತಿಯಾಗಿ ಮಾರ್ಪಡುವಾಗ, ಇಲ್ಲವೇ ಕೆಲವು ಹಂತಗಳಲ್ಲಿ ಯಶಸ್ಸಿನ ಹಂತಕ್ಕೆ ಬಂದಾಗ ನಾವು ಎಂಥವರೆಂಬುದು ವ್ಯಕ್ತವಾಗುತ್ತದೆ. ಅದುವೇ ನಮ್ಮ ನಿಜ ಗುಣದ ಪ್ರದರ್ಶನವಾಗಿರುತ್ತದೆ. ಇಂತಹ ವೇಳೆಗಳಲ್ಲಿ ನಾವು ಗರ್ವಿಷ್ಠರಾಗುತ್ತೇವೆಯೋ, ನಮ್ಮ ಕುರಿತಾಗಿ ನಾವು ಕೊಚ್ಚಿಕೊಂಡು ಆತನನ್ನು ಮರೆತು ಅಲ್ಲಗಳೆಯುತ್ತೇವೆಯೋ ಎಂಬುದನ್ನು ಕರ್ತನು ಗಮನಿಸುತ್ತಾನೆ. ನಾವು ದೀನತೆಯನ್ನು ಮರೆತು ಆತನು ನಡೆಸಿದ ವಿಧಗಳನ್ನು ತಳ್ಳಿಬಿಟ್ಟು ಅವಿಧೇಯರಾಗುವುದಾದರೆ ಆತನು ಶೀಘ್ರವಾಗಿ ನಿಮ್ಮನ್ನು ತಳ್ಳಿಬಿಡುವನು. ಯಾಕೆಂದರೆ ನಾವು ಗರ್ವಿಷ್ಠರಾಗುವುದಾದರೆ ಆತ್ಮಿಕ ಮುಖ್ಯತ್ವವನ್ನು ಮರೆತು ಬಿಟ್ಟವರಾಗಿ ಎಲ್ಲವೂ ದೊರಕಿದ್ದು ಕರ್ತನ ಕೃಪೆ ಮತ್ತು ಅನುಗ್ರಹ ಎಂಬುದನ್ನು ಅರಿತುಕೊಳ್ಳದೆ ನಮ್ಮ ಜ್ಞಾನ ತಲಾಂತುಗಳ ವಿಷಯದಲ್ಲಿ ಹಿಗ್ಗುವವರಾಗಿರುತ್ತೇವೆ.
ನಾವು ಕರ್ತನಿಗಾಗಿ ಆತನ ಮಹಿಮೆಗಾಗಿ ಸಾಕ್ಷಿಯಾಗಿ ನಿಲ್ಲಬೇಕೆಂತಲೇ ಕರ್ತನು ಈ ಜಯವನ್ನು ತಂದಿರುತ್ತಾನೆ. ಜಯ ಎನ್ನುವುದು ಸಂಪೂರ್ಣತೆಯ ಮಟ್ಟವಲ್ಲ, ಬದಲಿಗೆ ಅದು ಆತ್ಮಿಕ ಜಗತ್ತಿನ ಒಂದು ಹಂತವಾಗಿರುತ್ತದೆ ಅಷ್ಟೇ. ಕರ್ತನನ್ನು ಸೇವಿಸಿ ಇತರರ ಮುಂದೆ ಸಾಕ್ಷಿಯಾಗಿ ನಿಲ್ಲುವುದಕ್ಕೋಸ್ಕರವೇ ಕರ್ತನು ಈ ಜಯವನ್ನು ನಮ್ಮ ಜೀವಿತದಲ್ಲಿ ತರುವಂಥವನಾಗಿರುತ್ತಾನೆ. ಆದರೆ ಹೆಚ್ಚಾದ ಜನರು ಈ ಹಂತಕ್ಕೆ ಬರುವಾಗ ತಮ್ಮ ಕೈಯೇ ಎಲ್ಲವನ್ನ ಸಾಧಿಸಿತೆಂದು ತಿಳಿದುಕೊಂಡು ಕರ್ತನಿಗೆ ಕೋಪವನ್ನು ಎಬ್ಬಿಸೋರಾಗಿರುತ್ತಾರೆ. ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದನ್ನು ಈ ಸಮಯದಲ್ಲಿ ಅನೇಕರು ಮರೆತು ಬಿಡುತ್ತಾರೆ. ಈ ರೀತಿಯೇ ಅಹಂಕಾರಿಯಾಗಿದ್ದಂಥ ನೆಬೂಕದ್ನೆಚ್ಚರನನ್ನು ಕರ್ತನು ಹೇಗೆ ತಗ್ಗಿಸಿ ಪಾಠ ಕಲಿಸಿದನೆಂಬುದನ್ನು ಇಂಥವರು ನೆನಪಿನಲ್ಲಿಡಬೇಕು. ಇಂಥವರು ತಮ್ಮನ್ನು ಪೂರ್ಣವಾಗಿ ತಗ್ಗಿಸಿ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸುವ ತನಕ ಕರ್ತನ ಅವರನ್ನು ಉಪಯೋಗಿಸುವುದೇ ಇಲ್ಲ. ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನೆಂಬುದಾಗಿ ವಾಕ್ಯವು ತಿಳಿಸುತ್ತದೆ. ದೈವ ಮಗುವೆ, ಈ ಎಲ್ಲ ಹಂತಗಳಲ್ಲಿ ನೀನು ಪರೀಕ್ಷಿಸಿ ಪಾಸಾಗುವುದಾದರೆ ಕರ್ತನು ನಿಮ್ಮನ್ನು ಸಹ ಮಹಿಮೆಯಾಗಿ ಉಪಯೋಗಿಸಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ನೀವು ಜಯಶಾಲಿಗಳಾಗಲು ಸಿದ್ಧರಾಗಿರುವಿರಾ.